ಹಲೋ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 12 ಚಾಪ್ಟರ್ಗಳನ್ನು ನೋಡ್ತಾ ಬರ್ತಾ ಇದ್ವಿ. ಇದು 13ನೇ ಚಾಪ್ಟರ್ ಆಗಿರುತ್ತೆ. ನೋಡಿ, ಈ ಕ್ಲಾಸ್ ನಿಮಗೆ TET GPSTR HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, 6 to 10th ನಿಮಗೆ ಚಾಪ್ಟರ್ ವೈಸ್ ಕ್ಲಾಸ್ ಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಎಲ್ಲ ಕ್ಲಾಸ್ಗಳು ಸಿಗುತ್ತೆ. ಇದು 10ನೇ ತರಗತಿಯ ಕೊನೆಯ ಚಾಪ್ಟರ್ ಆಗಿರುತ್ತೆ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ಲಾಸ್ಟ್ ಚಾಪ್ಟರ್ ಆಗಿರುತ್ತೆ. ಉಳಿದಂತೆ ಎಲ್ಲ ಚಾಪ್ಟರ್ಗಳು ನನ್ನ ಪ್ಲೇಲಿಸ್ಟ್ನಲ್ಲಿ TET GPSTR HSTR ಗೌರ್ಮೆಂಟ್ ಬುಕ್ ಕ್ಲಾಸಸ್ ಹತ್ತಿದೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅಧ್ಯಾಯ 13 ನಮ್ಮ ಪರಿಸರ. ನೋಡಿ, ಇಂದಿನ ಅಧ್ಯಾಯದಲ್ಲಿ ನಾವು ನಮ್ಮ ಪರಿಸರದ ಬಗ್ಗೆ ನೋಡ್ತಾ ಬರೋಣ. ಆಲ್ಮೋಸ್ಟ್ ಮೊದಲನೇದಾಗಿ ಪರಿಸರ ಅಥವಾ ಎನ್ವೈರ್ಮೆಂಟ್ ಅನ್ನೋದರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗಾದರೆ ಪರಿಸರ ಅಂದರೆ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲೂ ಕಂಡುಬರುವಂತಹ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ನಾವು ಏನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ನೋಡಿ, ಸಣ್ಣವರಿದ್ದಾಗ ಎಲ್ಲರೂ ಹೇಳ್ತಿದ್ರು ಏನಪ್ಪ ಅಂದರೆ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಕರಿತಿದ್ವಿ ಅಂತೇಳಿ ನಾವು ಹೇಳ್ತಿದ್ವಿ. ಆದರೆ ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನದವಪ್ಪ ಅಂದ್ರೆ ಜೈವಿಕ ಘಟಕಗಳು ಅದಾವೆ ಮತ್ತು ಅಜೈವಿಕ ಘಟಕಗಳು ಅದಾವೆ. ಹೌದಾ? ಈ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಕೂಡಿಸ್ಕೊಂಡೇ ಪರಿಸರ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಜೈವಿಕ ಘಟಕಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ ಸಸ್ಯ ಮತ್ತು ಪ್ರಾಣಿ ಅಂದರೆ ಜೀವ ಇರುವಂಥ ಘಟಕಗಳು. ಅಂದರೆ ಜೀವ ಇರುವಂಥ ಘಟಕಗಳನ್ನು ಜೈವಿಕ ಘಟಕಗಳು ಅಂತ ಕರಿತೀವಿ. ಜೀವ ಇಲ್ಲದೇ ಇರುವಂಥ ಘಟಕಗಳನ್ನು ಅಜೈವಿಕ ಘಟಕಗಳು ಅಂತೇಳಿ ಕರಿತೀವಿ. ಹಾಗಾದರೆ ಅಜೈವಿಕ ಘಟಕಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ ಉಷ್ಣತೆ, ಗಾಳಿ, ಮಳೆ, ಕಲ್ಲು, ಮಣ್ಣು ಮತ್ತು ಖನಿಜ, ಇವು ಅಜೈವಿಕ ಘಟಕಗಳು. ನೆಕ್ಸ್ಟ್ ಪರಿಸರ ವ್ಯವಸ್ಥೆ ಅಂತ ಬರುತ್ತೆ. ನೋಡಿ, ಈಗ ನಾವು ನೋಡಿದ್ದು ಫಸ್ಟ್ ಪರಿಸರ ಅಂದರೆ ಅನ್ನೋದು. ಇದು ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ಅಂದರೆ ಏನಪ್ಪ ಅಂದರೆ ಈಗ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಎರಡನ್ನು ಒಳಗೊಂಡಿರುವಂಥ ಒಂದು ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಏನು? ಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಿರುವಂಥ ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಎರಡು ಸೇಮ್. ಇಲ್ಲಿ ಏನಿರ್ತೈತಿ, ಇದು ಒಳಗೊಂಡಿರುವಂಥ ಒಂದು ವ್ಯವಸ್ಥೆ ಇರ್ತೈತಿ. ಅಲ್ಲಿ ಅದು ಜಸ್ಟ್ ಕೇವಲ ಸುತ್ತಮುತ್ತಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳು ಹೊಂದಿರ್ತೈತಿ. ಇದು ಕೂಡ ಒಂದು ವ್ಯವಸ್ಥೆಯನ್ನು ಹೊಂದಿರ್ತೈತಿ. ಯಾವ ರೀತಿಯಪ್ಪ ಅಂದರೆ ಪರಿಸರ ವ್ಯವಸ್ಥೆಯು ಜೀವಿಗಳನ್ನೊಳಗೊಂಡಂತಹ ಜೈವಿಕ ಘಟಕಗಳನ್ನು ಮತ್ತು ಭೌತಿಕ ಅಂಶಗಳಾದ ಉಷ್ಣತೆ, ಕಲ್ಲು, ಮಣ್ಣು, ಗಾಳಿ, ಮಳೆ ಹಾಗೂ ಖನಿಜಗಳಂಥ ಮೊದಲಾದ ಅಜೈವಿಕ ಘಟಕಗಳನ್ನು ಒಳಗೊಂಡಿದೆ. ನೋಡಿ ಫ್ರೆಂಡ್ಸ್, ಇದು ಪರಿಸರ ವ್ಯವಸ್ಥೆ ಅಂದರೆ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು. ಎಕ್ಸಾಂಪಲ್ಗೆ ಒಂದು ಉದ್ಯಾನವನವನ್ನು ಎಕ್ಸಾಂಪಲ್ ಆಗಿ ತೊಗೊಳೋಣ. ಈಗ ಉದ್ಯಾನವನ ಅಂದರೆ ಏನಪ್ಪ ಅಂದರೆ ಒಂದು ಗಾರ್ಡನ್. ಆ ಗಾರ್ಡನ್ನಲ್ಲಿ ನಿಮ್ಗೆ ಏನೇನು ನೋಡಲು ಸಿಗ್ತಾವಪ್ಪ ಅಂದ್ರೆ ಗಿಡ ಮರಗಳು ಸಿಗ್ತಾವೆ, ಹುಲ್ಲು ಸಿಗ್ತಾವೆ. ಗಾರ್ಡನ್ನಲ್ಲಿ ಎಷ್ಟೋ ಸಣ್ಣ ಪುಟ್ಟ ಕೀಟಗಳು ಸಿಗ್ತಾವೆ. ಹೌದಾ? ಅದ್ರ ಜೊತೆಗೆ ಕಲ್ಲು, ಮಣ್ಣು, ಈ ರೀತಿಯಾದಂಥ ಎಲ್ಲ ವಸ್ತುಗಳು ಸಿಗ್ತಾವೆ. ಉದ್ಯಾನವನ ಅನ್ನೋದೊಂದು ಪರಿಸರ ವ್ಯವಸ್ಥೆ. ಯಾಕೆ ಅದಕ್ಕೆ ಪರಿಸರ ವ್ಯವಸ್ಥೆ ಅಂತ ಕರಿತೀವಪ್ಪ ಅಂದರೆ ಅದರಲ್ಲಿ ಏನಿರ್ತಾವೆ? ಜೈವಿಕ ಘಟಕಗಳು ಅದಾವೆ. ಜೈವಿಕ ಘಟಕಗಳು ಅಂದರೆ ಕೀಟಗಳು ಅದಾವೆ, ಪಾತ್ರಗಿತ್ತಿಗಳು ಅದಾವೆ. ಅದರ ಜೊತೆಗೆ ಅಲ್ಲಿ ಕಲ್ಲು, ಮುಳ್ಳು, ನೆಕ್ಸ್ಟ್ ಇದು ಹುಲ್ಲಾಗಿರ್ಬೋದು, ಗಿಡ ಮರಗಳು, ಇವೆಲ್ಲವೂ ಕಂಡು ಬರ್ತವೆ. ಇದೊಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ ಅರಣ್ಯಗಳಲ್ಲಿ ಕೂಡ ನಾವು ಕಾಡು ಪ್ರಾಣಿಗಳನ್ನು ನೋಡ್ತೀವಿ. ಕಾಡು ಪ್ರಾಣಿಗಳು, ಪಕ್ಷಿಗಳು, ಅದರ ಜೊತೆಗೆ ಕಲ್ಲು, ಮಣ್ಣು ಆಗಿರ್ಬೋದು, ಗಿಡ ಮರಗಳನ್ನು ನೋಡ್ತೀವಿ. ಇದು ಕೂಡ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡೈತಿ. ಮತ್ತು ಇದು ಒಂದು ವ್ಯವಸ್ಥೆ ಇದೆ. ಅರಣ್ಯ ಅನ್ನೋದು ಒಂದು ಇಷ್ಟು ಪ್ರದೇಶ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಉದ್ಯಾನವನ ಅನ್ನೋದು ಕೂಡ ಒಂದು ಪ್ರದೇಶವನ್ನು ಇಷ್ಟೇ ಪ್ರದೇಶ ಅಂತೇಳಿ ನಿರ್ಧಾರ ಮಾಡ್ತೈತಿ. ನೆಕ್ಸ್ಟ್ ಕೆರೆಗಳಲ್ಲಿ ಕೂಡ ನಾವು ಜೈವಿಕ ಘಟಕಗಳಾಗಿ ಮೀನುಗಳು, ಏಡಿಗಳನ್ನು, ಆಮೆಗಳನ್ನು ನೋಡ್ತೀವಿ. ಅಜೈವಿಕ ಘಟಕಗಳಾಗಿ ನಾವು ನೀರು, ಕಲ್ಲು, ಮುಳ್ಳು, ನೆಕ್ಸ್ಟ್ ಇನ್ನು ಮಣ್ಣನ್ನು ಈ ರೀತಿಯಾಗಿ ನೋಡ್ತೀವಿ. ನೆಕ್ಸ್ಟ್ ಸರೋವರಗಳು, ಇವೆಲ್ಲವೂ ಕೂಡ ಪರಿಸರ ವ್ಯವಸ್ಥೆಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ನಾವು ಜೀವಿಗಳು ಪರಿಸರದಿಂದ ತಮ್ಮ ಜೀವನಾಧಾರ ಅಥವಾ ಜೀವಾಧಾರ ಶಕ್ತಿಯನ್ನು ಹೇಗೆ ಪಡೆದುಕೊಳ್ತವೆ ಅನ್ನೋದರ ಆಧಾರದ ಮೇಲೆ ಏನು ಮಾಡಿವಪ್ಪ ಅಂದರೆ 3 ಗುಂಪುಗಳಾಗಿ ವರ್ಗೀಕರಿಸಿದ್ದೀವಿ. ಅಂದರೆ ಈಗ ಉತ್ಪಾದಕರು, ಭಕ್ಷಕರು ಮತ್ತು ವಿಘಟಕಗಳು ಅಂತೇಳಿ 3 ಗುಂಪುಗಳಾಗಿ ಮಾಡಿವಿ. ನೋಡಿ, ಉತ್ಪಾದಕರು ಏನಪ್ಪ ಅಂದರೆ ಅವು ಸಸ್ಯಗಳು ಏನು ಮಾಡ್ತಾವಪ್ಪ ಅಂದ್ರೆ ತಮ್ಮ ಶಕ್ತಿಯನ್ನು ತಮಗೆ ತಾವೇ
ಉತ್ಪಾದನೆ ಮಾಡ್ಕೋತಾವೆ. ಯಾವುದ್ರದ್ದು ಅಂದರೆ ಈಗ ನೋಡಿ ಸೂರ್ಯನ ಬೆಳಕನ್ನು ಪಡೆದುಕೊಂಡು ಏನು ಮಾಡ್ತಾವೆ, ನೀರು ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಂಡು ಇವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋತಾವೆ. ಇವಕ್ಕೆ ನಾವು ಉತ್ಪಾದಕರು ಅಂತ ಕರಿತೀವಿ. ಹೌದಾ. ನೆಕ್ಸ್ಟ್ ಭಕ್ಷಕರು ಅಂದರೆ ಏನಪ್ಪ ಅಂದರೆ ಉತ್ಪಾದಕರ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರಾಣಿಗಳನ್ನು ಭಕ್ಷಕರು ಅಂತ ಕರಿತೀವಿ. ಅದೇ ರೀತಿಯಾಗಿ ವಿಘಟಕಗಳು ಅಂತ ಬರ್ತವೆ. ವಿಘಟಕಗಳು ಅಂದರೆ ಏನಪ್ಪ ಅಂದರೆ ಲಾಸ್ಟಿಗೆ ಏನು ಸತ್ತ ಜೀವಿಗಳನ್ನು ಈ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಕೆಲವೊಂದಿಷ್ಟು ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತಾವೆ, ತಿನ್ನುವುದರ ಮೂಲಕ ವಿಘಟನೆ ಮಾಡಿ ಅವುಗಳನ್ನು ಕೊಳೆಯುವ ರೀತಿ ಮಾಡ್ತಾವೆ. ಇವಕ್ಕೆ ಈ ರೀತಿಯಾಗಿ ನಾವು ಅವು ಯಾವ ರೀತಿ ತಮ್ಮ ಆಹಾರವನ್ನು ಅಥವಾ ಶಕ್ತಿಯನ್ನು ಪಡೆದುಕೊಳ್ತಾವೋ ಅವುಗಳ ಆಧಾರದ ಮೇಲೆ ನಾವು 3 ಗುಂಪುಗಳಾಗಿ ಮಾಡಿದ್ದೀವಿ. ಮೊದಲನೇದಾಗಿ ಉತ್ಪಾದಕರು. ನಾನು ಮೊದಲೇ ಹೇಳಿರುವ ಹಾಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಅಂದರೆ ಫೋಟೋಸಿಂಥೆಸಿಸ್ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸುವಂಥ ಎಲ್ಲ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನು ಉತ್ಪಾದಕರು ಅಂತ ಕರಿತೀವಿ. ನೋಡಿ, ಈ ಎಲ್ಲ ಹಸಿರು ಸಸ್ಯಗಳದಾವಲ್ಲ, ಇವೇನು ಮಾಡ್ತಾವಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತಾವೆ. ಅದ್ರ ಜೊತೆಗೆ ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋತಾವೆ. ಇಂಥವುಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಉತ್ಪಾದಕರು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಭಕ್ಷಕರು ಅಂತ ಬರುತ್ತೆ. ಯಾವ ಪ್ರಾಣಿಗಳಿಗೆ ನಾವು ಭಕ್ಷಕರು ಅಂತ ಕರಿತೀವಪ್ಪ ಅಂದರೆ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಇತರ ಭಕ್ಷಕ ಜೀವಿಗಳನ್ನು ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳೇ ಭಕ್ಷಕರು. ನೋಡಿ ಫ್ರೆಂಡ್ಸ್, ಈಗ ಉತ್ಪಾದಕರು ಅಂದರೆ ಸಸ್ಯಗಳು ಉತ್ಪಾದಿಸಿದಂಥ ಆಹಾರ ಯಾವ ರೀತಿಯಪ್ಪ ಅಂದರೆ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ನೆಕ್ಸ್ಟ್ ಉಳಿದಂತೆ ಮೆಂತೆ ಪಲ್ಯ, ಕೊತ್ತಂಬರಿ, ಈ ರೀತಿಯಾದಂಥ ಎಲ್ಲ ಆಹಾರ ಪದಾರ್ಥಗಳನ್ನು ನಾವೇನು ಮಾಡ್ತೀವಿ, ಉತ್ಪಾದಕರು ಅಂದರೆ ಸಸ್ಯಗಳು ಉತ್ಪಾದಿಸಿದಂಥ ಆಹಾರ ಪದಾರ್ಥಗಳನ್ನು ನಾವು ತಿಂತೀವಿ. ಹೌದಾ. ನೇರವಾಗಿ ಕೆಲವೊಂದು ಟೈಮ್ ನೇರವಾಗಿ ತಿಂತೀವಿ ಅಂಥವು. ಅದರ ಜೊತೆಗೆ ಇನ್ನೊಂದು ಕೆಲವೊಂದು ಪ್ರಾಣಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಮಾಂಸಾಹಾರಿಗಳು ಇರ್ತಾವಲ್ಲ, ಅವು ಏನು ಮಾಡ್ತಾವೆ, ಸಸ್ಯವನ್ನು ತಿಂದಿರುವಂಥ ಅಥವಾ ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದು ಬದುಕ್ತಾವೆ. ಅಂಥವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಭಕ್ಷಕರು ಅಂತೇಳಿ ಕರಿತೀವಿ. ಹೌದಾ. ಈ ಭಕ್ಷಕರನ್ನು ನಾವು ಕೆಲವೊಂದಿಷ್ಟು ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವ ರೀತಿಯಪ್ಪ ಅಂದರೆ ಸಸ್ಯಗಳನ್ನು ತಿನ್ನುವಂಥ ಪ್ರಾಣಿಗಳನ್ನು ಸಸ್ಯಾಹಾರಿಗಳಂತ ಕರಿತೀವಿ. ನೆಕ್ಸ್ಟ್ ಮಾಂಸಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳಿಗೆ ಮಾಂಸಾಹಾರಿಗಳು ಅಂತ ಕರಿತೀವಿ. ನೆಕ್ಸ್ಟ್ ಸರ್ವಾಹಾರಿಗಳು ಅಥವಾ ಮಿಶ್ರಹಾರಿಗಳು ಅಂತ ಕರಿತೀವಿ. ಅಂದರೆ ಇವು ಸಸ್ಯಗಳನ್ನು ತಿಂತವು ಮತ್ತು ಮಾಂಸಗಳನ್ನು ತಿಂತವು. ಈ ಎರಡನ್ನು ತಿನ್ನುವಂಥ ಪ್ರಾಣಿಗಳಿಗೆ ಸರ್ವಾಹಾರಿಗಳು ಅಥವಾ ಸರ್ವ ಅಂದರೆ ಎಲ್ಲ. ಸರ್ವ ಅಂದರೆ ಏನು, ಎಲ್ಲ ಎಲ್ಲವನ್ನು ತಿಂದು ಬದುಕ್ತವು. ಅಥವಾ ಮಿಶ್ರಹಾರಿಗಳು, ಮಿಶ್ರ ಅಂದರೆ ಸಸ್ಯ ಮತ್ತು ಮಾಂಸ ಇವೆರಡನ್ನು ತಿಂದು ಬದುಕುವಂಥ ಪ್ರಾಣಿಗಳಿಗೆ ಮಿಶ್ರಹಾರಿಗಳು ಅಥವಾ ಸರ್ವಹಾರಿಗಳು ಅಂತೇಳಿ ಕರಿತೀವಿ. ಅದ್ರ ಜೊತೆಗೆ ಪರಾವಲಂಬಿಗಳು ಅಂದರೆ ಬೇರೆ ಒಂದು ಜೀವಿಯ ಆಹಾರಕ್ಕಾಗಿ ಬೇರೆ ಒಂದು ಜೀವಿಯ ಮೇಲೆ ಅವಲಂಬನೆಯಾಗುವುದನ್ನು ಪರಾವಲಂಬಿಗಳು ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಭಕ್ಷಕರನ್ನು 4 ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ನೆಕ್ಸ್ಟ್ ಆಹಾರ ಸರಪಳಿ ಅಂತ ಬರುತ್ತೆ. ಆಹಾರ ಸರಪಳಿ ಯಾವ ರೀತಿ ಇರುತ್ತಪ್ಪ ಅಂದರೆ ಪ್ರತಿಯೊಂದು ಹಂತ ಅಥವಾ ಮಟ್ಟವು ಒಂದು ಪೋಷಣಾ ಸ್ತರವನ್ನು ರೂಪಿಸಿರ್ತೈತಿ. ಅಂದರೆ ಈ ರೀತಿಯಾಗಿ ಒಂದು ಆಹಾರ ಸರಪಳಿ ಇದೆಯಪ್ಪ ಅಂದರೆ ಇದರಲ್ಲಿ ಒಂದು 3 ರಿಂದ 4 ಪೋಷಣಾ ಸ್ತರಗಳು ಬರ್ತವೆ. ಮೊದಲ ಪೋಷಣಾ ಸ್ತರಗಳಲ್ಲಿ ಯಾವುದು ಬರ್ತಾವಪ್ಪ ಅಂದರೆ ಸ್ವಪೋಷಕಗಳು ಅಂದರೆ ಏನಪ್ಪ ಅಂದರೆ ಉತ್ಪಾದಕ ಜೀವಿಗಳು ಅಂತ ಕರಿತೀವಿ. ಅಂದರೆ ಈಗ ತಮ್ಮ ಆಹಾರವನ್ನು ತಾವೇ ಉತ್ಪಾದಿಸುವಂಥ ಜೀವಿಗಳು ಇವು ತಮ್ಮ ಆಹಾರವನ್ನು ಏನು ಮಾಡ್ತಾವೆ, ತಾವೇ ಉತ್ಪಾದನೆ ಮಾಡಿಕೊಂಡು ಜೀರ್ಣಿಸುವ ಅಂದರೆ ಸೇವಿಸುವಂಥ ಜೀವಿಗಳಿಗೆ ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ. ಅದು ಮೊದಲ ಪೋಷಣಾ ಸ್ತರದಲ್ಲಿ ಬರ್ತಾವೆ. ನೆಕ್ಸ್ಟ್ 2ನೇ ಪೋಷಣಾ ಸ್ತರವನ್ನು ನೋಡ್ತಾ ಬರೋದಾದರೆ ಇಲ್ಲಿ ಬರೋದೇನಪ್ಪ ಅಂದರೆ ಸಸ್ಯಾಹಾರಿಗಳು ಅಥವಾ ಪ್ರಾಥಮಿಕ ಭಕ್ಷಕರು ಅಂತ ಕರಿತೀವಿ. ಅಂದರೆ ಇಲ್ಲಿ 2ನೇ ಪೋಷಣಾ ಸ್ತರದಲ್ಲಿ ಏನು ಬರುತ್ತಪ್ಪ ಅಂದರೆ ಸಸ್ಯಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳು ಅಥವಾ ಸಸ್ಯವು ಉತ್ಪಾದಿಸಿದಂಥ ಹಣ್ಣು ಹಂಪಲು ಮತ್ತು ಬೇಳೆಕಾಳುಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳಿಗೆ ಸಸ್ಯಾಹಾರಿಗಳು ಅಂತೇಳಿ ಕರಿತೀವಿ. ಹಾಗಾದರೆ ಸಸ್ಯಾಹಾರಿಗಳಿಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ನಾವು ಆಡನ್ನು ನೋಡ್ಬೋದು. ಆಡು, ಆಕಳು, ಜಿಂಕೆ, ಮೊಲ ಇವೆಲ್ಲವೂ ಕೂಡ ಏನು ಸಸ್ಯಾಹಾರಿ ಪ್ರಾಣಿಗಳು ಅಥವಾ ಸಸ್ಯಾಹಾರಿಗಳಿಗೆ ಬೆಸ್ಟ್ ಎಕ್ಸಾಂಪಲು. ಹಾಗಾದರೆ ಸಸ್ಯಾಹಾರಿಗಳಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪ್ರಾಥಮಿಕ ಭಕ್ಷಕರು ಅಂತ ಕರಿತೀವಿ. ಪ್ರಾಥಮಿಕ ಭಕ್ಷಕರು ಅಂತ ಯಾಕೆ ಕರಿತೀವಪ್ಪ ಅಂದರೆ ಈಗ ಮೊಟ್ಟ ಮೊದಲಿಗೆ ಇವು ಏನು ಮಾಡ್ತಾವಪ್ಪ ಅಂದರೆ ಇನ್ನೊಂದು ಜೀವಿಯನ್ನು ಅಥವಾ ಇನ್ನೊಂದು ಸಸ್ಯವನ್ನು ತಿಂದು ಬದುಕ್ತಾವೆ. ಹೌದಾ. ಪ್ರಾಥಮಿಕವಾಗಿ ಇದರ ನಂತರ ಇವುಗಳನ್ನು ತಿಂದು ಬದುಕು ಸಸ್ಯಾಹಾರಿಗಳನ್ನು ತಿಂದು ಬದುಕು ದ್ವಿತೀಯಕ ಭಕ್ಷಕ ಅಂತ ಕರಿತೀವಿ ಅವುಗಳಿಗೆ. ಹೌದಾ. ಅವು 3ನೇ ಪೋಷಣಾ ಸ್ತರದಲ್ಲಿ ಬರ್ತಾವೆ.
ಇಲ್ಲಿ ನೋಡ್ಬೋದು ಸಣ್ಣ ಮಾಂಸಾಹಾರಿಗಳು ಅಥವಾ ದ್ವಿತೀಯಕ ಭಕ್ಷಕರು ಅಂತೇಳಿ ಮೂರನೇ ಪ್ರಶ್ನಾ ಸ್ತರದಲ್ಲಿ ಬರ್ತವೆ. ಇವು ಏನು ಮಾಡ್ತಾವಪ್ಪ ಅಂದ್ರೆ ಸಸ್ಯಾಹಾರಿಗಳನ್ನು ತಿಂದು ಬದುಕ್ತವೆ. ಅದರ ಜೊತೆಗೆ 4ನೇ ಪೋಷಣಾ ಸ್ತರದಲ್ಲಿ ಬರುವುದು ನೋಡ್ತಾ ಬರೋದಾದರೆ ಉನ್ನತ ಮಾಂಸಾಹಾರಿಗಳು ಬರ್ತವೆ. ಇಲ್ಲಿ ಉನ್ನತ ಮಾಂಸಾಹಾರಿಗಳು ಅಂದರೆ ಇವು ಅತಿ ಹೆಚ್ಚಿನ ಮಾಂಸವನ್ನು ತಿಂದು ಬದುಕುವಂಥ ಪ್ರಾಣಿಗಳು. ಇವುಗಳಿಗೆ ತೃತೀಯಕ ಭಕ್ಷಕರು ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಪರಿಸರದಲ್ಲಿನ ಒಂದು ಆಹಾರ ಸರಪಳಿ ಇದೆ. ಇಲ್ಲಿ ಈ ಆಹಾರ ಸರಪಳಿಯಲ್ಲಿ ಏನಿದೆಪ್ಪ ಅಂದರೆ ಮೊದಲಿಗೆ ಗಿಡ ಮರಗಳು, ಹುಲ್ಲು ಅನ್ನು ಕಾಣಬಹುದು. ಇವುಗಳನ್ನು ಜಿಂಕೆ ತಿಂದು ಬದುಕುತ್ತೆ, ಜಿಂಕೆಯನ್ನು ಹುಲಿ ತಿಂದು ಬದುಕುತ್ತೆ. ಇದೊಂದು ಆಹಾರ ಸರಪಳಿ. ಇದು ಎಲ್ಲಿರ್ತೈತಪ್ಪ ಅಂದರೆ ಇದು ಕಾಡಿನಲ್ಲಿರುವಂಥ ಆಹಾರ ಸರಪಳಿ. ನೆಕ್ಸ್ಟ್ ಹುಲ್ಲುಗಾವಲಿನಲ್ಲಿ ನೋಡ್ತಾ ಬರೋದಾದರೆ ಫಸ್ಟಿಗೆ ಹುಲ್ಲು ಇರುತ್ತೆ. ಹುಲ್ಲನ್ನು ಮಿಡತೆ ತಿನ್ನುತ್ತೆ, ಮಿಡತೆಯನ್ನು ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನು ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ. ಹೌದಾ? ಇದು ಏನಪ್ಪ ಅಂದರೆ ಹುಲ್ಲುಗಾವಲಿನಲ್ಲಿ ಕಂಡುಬರುವಂಥ ಒಂದು ಆಹಾರ ಸರಪಳಿ. ನೆಕ್ಸ್ಟ್ ಪೋಷಣಾ ಸ್ತರಗಳು ಅಂತ ಬರ್ತಾವೆ. ನಾವು ನೋಡಿದ್ವಿ ಅಲ್ಲಿ ಪೋಷಣಾ ಸ್ತರಗಳಲ್ಲಿ ಒಂದು ಉತ್ಪಾದಕರು ಮೊದಲ ಪೋಷಣಾ ಸ್ತರದಲ್ಲಿ, 2ನೇ ಪೋಷಣಾ ಸ್ತರದಲ್ಲಿ ಪ್ರಾಥಮಿಕ ಭಕ್ಷಕರು, 3ನೇ ಪೋಷಣಾ ಸ್ತರದಲ್ಲಿ ದ್ವಿತೀಯಕ ಭಕ್ಷಕರು, 4ನೇ ಪೋಷಣಾ ಸ್ತರದಲ್ಲಿ ತೃತೀಯಕ ಭಕ್ಷಕರು ಅಂತೇಳಿ ಬರ್ತವೆ. ಅದರ ಜೊತೆಗೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋದಾದರೆ ಮೊದಲಿಗೆ ಸೌರ ಬೆಳಕನ್ನು ಬಳಸಿಕೊಂಡು ಉತ್ಪಾದಕರು ಅಥವಾ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ತಮ್ಮ ಆಹಾರವನ್ನು ತಯಾರಿಸ್ಕೋತಾವೆ. ಹೌದಾ? ಅವುಗಳಿಗೆ ನಾವು ಉತ್ಪಾದಕರು ಅಂತ ಕರಿತೀವಿ. ಆ ಉತ್ಪಾದಕರುಗಳನ್ನು ಸಸ್ಯಾಹಾರಿಗಳು ತಿಂತಾವೆ. ಸಸ್ಯಾಹಾರಿಗಳು ಅಂದರೆ ಸಸ್ಯಗಳನ್ನು ತಿಂದು ಬದುಕುವಂಥ ಪ್ರಾಣಿಗಳು. ಆ ಸಸ್ಯಾಹಾರಿಗಳನ್ನು ಮಾಂಸಾಹಾರಿಗಳು ತಿಂತಾವೆ. ಆ ಮಾಂಸಾಹಾರಿಗಳನ್ನು ಉನ್ನತ ಮಾಂಸಾಹಾರಿಗಳು ತಿಂತಾವೆ. ಹೌದಾ? ಈ ರೀತಿಯಾಗಿ ಒಂದು ಪರಿಸರ ವ್ಯವಸ್ಥೆಯಲ್ಲಿನ ಶಕ್ತಿ ಏನಾಗುತ್ತೆ, ಹರಿವಾಗುತ್ತೆ. ಅದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡಿ, ಉತ್ಪಾದಕರು ಒಂದು 100% ಶಕ್ತಿಯನ್ನು ಉತ್ಪಾದನೆ ಮಾಡಿದವಪ್ಪ ಅಂದರೆ ಅದನ್ನು ಸಸ್ಯಾಹಾರಿಗಳು ಏನು ಸಸ್ಯಗಳನ್ನು ತಿನ್ನುವಾಗ ಈ ಸಸ್ಯಾಹಾರಿಗಳಿಗೆ ಕೇವಲ ಎಷ್ಟು % ಶಕ್ತಿ ಬಿಡುಗಡೆ ಆಗುತ್ತೆ? 10% ಶಕ್ತಿ ಬಿಡುಗಡೆ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 10%. ಈ 10%ಲಿಂದ ಮಾಂಸಾಹಾರಿಗಳು ತಿಂತಾರಪ್ಪ ಅಂದರೆ ಇಲ್ಲಿಂದ ಇದರೊಳಗೆ 10% ಅಂದರೆ 1% ಅಂದರೆ ಆಗುತ್ತೆ. ಅಂದರೆ ಪ್ರತಿ ಪೋಷಣಾ ಸ್ತರಕ್ಕೂ ಹೋಗಬೇಕಾದ್ರೆ 10% ಅಷ್ಟು ಶಕ್ತಿ ಮಾತ್ರ ಹೋಗುತ್ತೆ ಯಾವಕ್ಕೆ? ಆ ಪ್ರಾಣಿಗಳಿಗೆ ಅಥವಾ ಆಹಾರವನ್ನು ಸೇವಿಸುವಂಥ ಪ್ರಾಣಿಗಳಿಗೆ. ನೀವು ನೋಡ್ಬೋದು ಇಲ್ಲಿ ಒಂದು ಹಂತದಿಂದ ಮುಂದಿನ ಹಂತದ ಭಕ್ಷಕರಿಗೆ ತಲುಪುವ ಶಕ್ತಿಯ ಪ್ರಮಾಣ ಎಷ್ಟಪ್ಪ ಅಂದರೆ 10% ಮಾತ್ರ ಶಕ್ತಿಯ ಪ್ರಮಾಣ ತಲುಪುತ್ತೆ. ನೆಕ್ಸ್ಟ್ ಈ ಪಾಠದಲ್ಲಿ ನಾವು ಓಝೋನ್ ಪದರದ ಬಗ್ಗೆ ಮತ್ತು ಅದರ ಜೊತೆಗೆ ತ್ಯಾಜ್ಯಗಳ ನಿರ್ವಹಣೆ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡೋಣ. ಓಝೋನ್ ಪದರ, ಈ ಓಝೋನ್ ಪದರವು ಮೊದಲ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನೋಡ್ತಾ ಬರೋಣ. ಇದು ಆಕ್ಸಿಜನ್ನ ಅಣುವಿನಿಂದ ನಿರ್ಮಾಣಗೊಂಡೈತಿ. ಯಾವುದರಿಂದ? ಆಕ್ಸಿಜನ್ ಪರಮಾಣುವಿನಿಂದ ಓಝೋನ್ ಪದರ ನಿರ್ಮಾಣಗೊಂಡೈತಿ. ಹಾಗಾದರೆ ಓಝೋನ್ ಪದರವು 3 ಆಕ್ಸಿಜನ್ನ ಪರಮಾಣುಗಳಿಂದ ರೂಪುಗೊಂಡೈತಿ. ಎಷ್ಟು ಆಕ್ಸಿಜನ್ ಪರಮಾಣುಗಳು? 3 ಆಕ್ಸಿಜನ್ನ ಪರಮಾಣುಗಳು ರೂಪುಗೊಂಡ ಒಂದು ಅಣುವನ್ನು ನಾವೇನಂತ ಕರಿತೀವಿ? ಓಝೋನ್ ಅಂತೇಳಿ ಕರಿತೀವಿ. ಹಾಗಾದರೆ ಓಝೋನ್ನ ಒಂದು ಅಣುಸೂತ್ರ ಏನಪ್ಪ ಅಂದರೆ O3. ಓಝೋನ್ನ ಅಣುಸೂತ್ರ ಏನು? O3 ಆಗಿದೆ. ಹಾಗಾದರೆ ಈ ಓಝೋನ್ ಎಲ್ಲಿ ಕಂಡು ಬರ್ತೈತಿ? ನಮ್ಮ ವಾಯುಮಂಡಲದಲ್ಲಿ ಎಲ್ಲಿ ಕಂಡು ಬರ್ತೈತೆ ಅಂತ ನೋಡ್ತಾ ಬರೋದಾದರೆ ಇಂಗ್ಲೀಷ್ನಲ್ಲಿ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಜಾಸ್ತಿ ಸ್ಟ್ರಾಟೋಸ್ಪಿಯರ್ ಕೊಟ್ಟಿರ್ತಾನೆ, ಇದನ್ನ ನೆನಪಿಟ್ಕೊಳ್ಳಿ. ಈ ಸ್ಟ್ರಾಟೋಸ್ಪಿಯರ್ ಇದು ವಾಯುಮಂಡಲದ 2ನೇ ಒಂದು ಮಂಡಲ ಆಗೈತಿ. 2ನೇ ಒಂದು ಪದರವೇ ಸ್ಟ್ರಾಟೋಸ್ಪಿಯರ್. ಇದನ್ನು ಕನ್ನಡದಲ್ಲಿ ಸಮೋಷ್ಣ ಮಂಡಲ ಅಂತ ಕೂಡ ಕರಿತೀವಿ. ಹೌದಾ? ನೋಡಿ, ಓಝೋನ್ ಪದರ ಆಲ್ಮೋಸ್ಟ್ 95% ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡು ಬರ್ತೈತಿ. 5% ನಮ್ಮ ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತೈತಿ. ಅಂದರೆ ಫಸ್ಟ್ ಟ್ರೋಪೋನಲ್ಲಿ ಕಂಡು ಬರ್ತೈತಿ, ಅಲ್ಲಿ ಟ್ರೋಪೋಸ್ಪಿಯರ್ನಲ್ಲಿ ಕಂಡು ಬರ್ತೈತಿ. ಯಾವುದು? ಈ ಓಝೋನ್ ಪದರ. ಈ ಏನು ಟ್ರೋಪೋಸ್ಪಿಯರ್ನಲ್ಲಿ ಕಂಡು ಬರುವಂಥ ಓಝೋನ್ ಪದರ ಇದೆಯಲ್ಲ, ಆ ಓಝೋನ್ ಪದರಪ್ಪ ಅಂದರೆ ಭಾಳ ಹಾನಿಕಾರಕವಾದಂಥ ಓಝೋನ್ ಪದರ. ಅದು ನಮ್ಮ ಪ್ರಾಣಕ್ಕೆ ಹಾನಿಯನ್ನು ಉಂಟು ಮಾಡುವಂಥ ಓಝೋನ್ ಪದರ. ಯಾವುದು? ಟ್ರೋಪೋಸ್ಪಿಯರ್ನಲ್ಲಿ ಕಂಡು ಬರುವಂಥ ಓಝೋನ್ ಪದರ. ಆದರೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಕಂಡು ಬರುವಂಥ ಓಝೋನ್ ಪದರವು ನಮಗೆ ಏನು ಮಾಡ್ತೈತಿ? ಸಹಾಯ ಮಾಡ್ತೈತಿ, ನಮಗೆ ಹೆಲ್ಪ್ಫುಲ್ ಆಗೈತಿ. ಓಕೆನಾ? ಅದು ಯಾವ ರೀತಿ ಹೆಲ್ಪ್ಫುಲ್ ಆಗೈತಿ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡ್ತಾ ಬರೋಣ. ಇಲ್ಲಿ ಓಝೋನ್ ಪದರದ ನಾವು ದಪ್ಪವನ್ನು ಅಳೆಯಲು, ಅಂದರೆ ಓಝೋನ್ ಪದರ ಎಷ್ಟು ದಪ್ಪ ಇದೆ ಅಂತ ಅಳೆಯಲು ನಾವು ಯಾವ ಮಾನವನ್ನು ಬಳಕೆ ಮಾಡ್ತೀವಪ್ಪ ಅಂದರೆ ಡಾಬ್ಸನ್ ಮಾನವನ್ನು ಬಳಕೆ ಮಾಡ್ತೀವಿ. ಹೌದಾ? ಈ ಡಾಬ್ಸನ್ ಅಂತೇಳಿ ಯಾಕೆ ಕರಿತೀವಪ್ಪ ಅಂದರೆ ಡಾಬ್ಸನ್ ಅನ್ನೋದು ಒಬ್ಬ ವಿಜ್ಞಾನಿಯ ಹೆಸರು. ಅಂದರೆ ಓಝೋನ್ ಪದರದ ಬಗ್ಗೆ ಅಧ್ಯಯನ ಮಾಡಿದಂಥ ಒಬ್ಬ ವಿಜ್ಞಾನಿಯ ಹೆಸರು ಡಾಬ್ಸನ್. ಅದಕ್ಕಾಗಿ ನಾವು ಓಝೋನ್ ಪದರದ ದಪ್ಪವನ್ನು ಡಾಬ್ಸನ್ ಮಾನದಿಂದ ಅಳತೆ ಮಾಡ್ತೀವಿ. ಹಾಗಾದರೆ ಒಂದು ಡಾಬ್ಸನ್ ಅಂದರೆ ಎಷ್ಟಪ್ಪ ಅಂದರೆ 0.01 ಮಿಲಿಮೀಟರ್. ಎಷ್ಟು?
0.01 ಮಿಲಿಮೀಟರ್ ದಪ್ಪ. ಒಂದು ಡಾಪ್ಸನ್ ಅಂದರೆ 0.01 ಮಿಲಿಮೀಟರ್ ದಪ್ಪ ಆಗಿರುತ್ತೆ. ಹಾಗಾದರೆ ಓಝೋನ್ ಪದರ ಎಷ್ಟು ದಪ್ಪ ಇದೆಯಪ್ಪ ಅಂದರೆ 300 ಡಾಪ್ಸನ್ ಅಷ್ಟು ದಪ್ಪ ಇದೆ. ಎಷ್ಟು? 300 ಡಾಪ್ಸನ್. ಹಾಗಾದರೆ 300 ಡಾಪ್ಸನ್ ಅಂದರೆ ಎಷ್ಟಪ್ಪ ಅಂದರೆ 3 ಮಿಲಿಮೀಟರ್. ಎಷ್ಟು? 3 ಮಿಲಿಮೀಟರ್ನಷ್ಟು ಓಝೋನ್ ಪದರ ದಪ್ಪ ಇದೆ. ನೀವು ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಓಝೋನ್ ಪದರವು ಈ ಕೆಳಗಿನ ವಾಯುಮಂಡಲದ ಯಾವ ಭಾಗದಲ್ಲಿ ಕಂಡುಬರ್ತೈತೆ ಕೇಳ್ಬೋದು. ಅವಾಗ ನೀವು ಸಮೋಷ್ಣ ಮಂಡಲ ಅಥವಾ ಸ್ಟ್ಯಾಟೋಸ್ಫಿಯರ್ ಅಂತೇಳಿ ಆನ್ಸರ್ ಮಾಡಬೇಕು. ಅದ್ರ ಜೊತೆಗೆ ನಿಮಗೆ ಓಝೋನ್ ಪದರದ ದಪ್ಪವನ್ನು ಯಾವುದರಿಂದ ಅಳತೆ ಮಾಡ್ತೀವಿ, ಯಾವ ಮಾನದಲ್ಲಿ ಅಳತೆ ಮಾಡ್ತೀವಿ ಅಂದರೆ ಡಾಪ್ಸನ್ ಮಾನದಲ್ಲಿ ಅಳತೆ ಮಾಡ್ತೀವಿ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಓಝೋನ್ ಪದರದ ದಪ್ಪ ಎಷ್ಟೈತಪ್ಪ ಅಂದರೆ 300 ಡಾಪ್ಸನ್ ಅಂತ ಹೇಳಬೇಕು. ಒಂದು ಡಾಪ್ಸನ್ ಅಂದರೆ ಎಷ್ಟು ಅಂದರೆ 0.01 ಮಿಲಿಮೀಟರ್ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇನ್ನಿತರ ಓಝೋನ್ ಬಗ್ಗೆ ನೋಡ್ತಾ ಬರೋದಾದರೆ, ಈ ಓಝೋನ್ ಬಗ್ಗೆ ಇನ್ನೂ ಸ್ವಲ್ಪ ನೋಡ್ತಾ ಬರೋದಾದರೆ, ಓಝೋನ್ ಪದರವು ಸೌರ ಬೆಳಕಿನಿಂದ ಬರುವಂಥ, ಸೌರ ಬೆಳಕು ಅಂದರೆ ಸೂರ್ಯನಿಂದ ಬರುವಂಥ ಬೆಳಕು, ಅದೇ ಸೌರ ಬೆಳಕು. ಆ ಸೌರ ಬೆಳಕಿನಿಂದ ಬರುವಂಥ ನೇರಳಾತೀತ ವಿಕಿರಣಗಳಿಂದ ನಮಗೆ ಏನು ಮಾಡ್ತೈತಿ, ಭೂಮಿಯ ಮೇಲ್ಮೈಯನ್ನು ರಕ್ಷಿಸ್ತೈತಿ. ಯಾವುದು? ಓಝೋನ್ ಪದರ. ಈ ನೇರಳಾತೀತ ವಿಕಿರಣಗಳು ಏನು ಮಾಡ್ತಾವಪ್ಪ ಅಂದ್ರೆ, ಈ ಓಝೋನ್ ಪದರ ಆ ನೇರಳಾತೀತ ವಿಕಿರಣಗಳನ್ನು ಸೋಸಿ ಬಿಡಲಿಲ್ಲಪ್ಪ ಅಂದರೆ, ಈ ನೇರಳಾತೀತ ವಿಕಿರಣಗಳು ಬೈ ಚಾನ್ಸ್ ಡೈರೆಕ್ಟಾಗಿ ಬಂದುವಪ್ಪ ಅಂದ್ರೆ ಮಾನವರಲ್ಲಿ ಚರ್ಮದ ಕ್ಯಾನ್ಸರನ್ನು ಉಂಟು ಮಾಡ್ತಾವೆ. ಅಂದರೆ ಬೈ ಚಾನ್ಸ್ ಏನಾದರೂ ಓಝೋನ್ ಪದರ ಹಾಳಾಗಿ ಹೋಯ್ತು ಅಂತ ತಿಳ್ಕೊಳ್ಳಿ, ಅವಾಗ ನೇರಳಾತೀತ ವಿಕಿರಣಗಳು ಏನು ಮಾಡ್ತಾವೆ, ಡೈರೆಕ್ಟಾಗಿ ಮಾನವನ ಚರ್ಮದ ಮೇಲೆ ಬಿತ್ತಪ್ಪ ಅಂದರೆ ಚರ್ಮದ ಕ್ಯಾನ್ಸರ್ ಉಂಟಾಗ್ತೈತಿ. ನೆಕ್ಸ್ಟ್ ಈ ಓಝೋನ್ ಪದರ ರಂಧ್ರಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ನೋಡ್ತಾ ಬರೋದಾದರೆ ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC ಅಂತ ಕರಿತೀವಿ. CFC ವಿಸ್ತೃತ ರೂಪ ಕ್ಲೋರೋಫ್ಲೋರೋಕಾರ್ಬನ್. ಹಾಗಾದರೆ ಈ CFCಗಳನ್ನು ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದರೆ ರೆಫ್ರಿಜರೇಟರ್ಗಳಲ್ಲಿ ಬಳಕೆ ಮಾಡ್ತಾಯಿದ್ರು. ಅದರ ಜೊತೆಗೆ ಅಗ್ನಿಶಾಮಕಗಳಲ್ಲಿ ಬಳಕೆ ಮಾಡ್ತಾಯಿದ್ರು. ಕೆಲವೊಂದಿಷ್ಟು ಏರ್ ಕೂಲರ್ಗಳಲ್ಲಿ ಬಳಕೆ ಮಾಡ್ತಾಯಿದ್ರು. ಕೆಲವೊಂದಿಷ್ಟು AC ಕೂಡ ಈ ಕ್ಲೋರೋಫ್ಲೋರೋಕಾರ್ಬನನ್ನು ಬಳಕೆ ಮಾಡ್ತಾಯಿದ್ರು. ಆದರೆ 1987ರ ಸೆಪ್ಟೆಂಬರ್ 16ರಂದು ಏನು ಕೆನಡಾದ ಮ್ಯಾಂಟ್ರಿಯಲ್ನಲ್ಲಿ ನಡೆದಂಥ ಒಂದು ಮ್ಯಾಂಟ್ರಿಯಲ್ ಒಪ್ಪಂದದ ಪ್ರಕಾರ ಏನು ಮಾಡಲಾಗಿತ್ತಪ್ಪ ಅಂದರೆ CFC ಬದಲಾಗಿ ರೆಫ್ರಿಜರೇಟರ್ನಲ್ಲಿ HFCಯನ್ನು ಬಳಸಬೇಕಾಗಿ ಒಂದು ಆದೇಶವನ್ನು ಹೊರಡಿಸಲಾಯಿತು. CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್, ಆದರೆ HFC ಅಂದರೆ ಹೈಡ್ರೋಫ್ಲೋರೋಕಾರ್ಬನ್. ಕ್ಲೋರೋಫ್ಲೋರೋಕಾರ್ಬನ್ ಬದಲಾಗಿ ಹೈಡ್ರೋಫ್ಲೋರೋಕಾರ್ಬನನ್ನು ಬಳಕೆ ಮಾಡಬೇಕು ಅಂತೇಳಿ ಮ್ಯಾಂಟ್ರಿಯಲ್ ಒಪ್ಪಂದದಲ್ಲಿ ಏನು ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಹಾಗಾದರೆ ಮ್ಯಾಂಟ್ರಿಯಲ್ ಒಪ್ಪಂದ ಯಾವ ನಡೀತಪ್ಪ ಅಂದರೆ 1987 ಸೆಪ್ಟೆಂಬರ್ 16ರಂದು ನಡೀತು. ಹೌದಾ? ಈ ಸೆಪ್ಟೆಂಬರ್ 16ರಂದು ನಡೆದಂಥ ದಿನದ ನೆನಪಿಗಾಗಿ ಅಥವಾ ಏನು ಓಝೋನ್ ಪದರ ರಕ್ಷಣೆ ಮಾಡಲಾಯ್ತಲ್ಲ, ಅವಾಗ ರಕ್ಷಣೆಗೋಸ್ಕರ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯ್ತಲ್ಲ, ಅದಕ್ಕಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಝೋನ್ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತೀವಿ. ಓಝೋನ್ ಪದರ ಸಂರಕ್ಷಣಾ ದಿನ ಅಥವಾ ಓಝೋನ್ ಸಂರಕ್ಷಣಾ ದಿನವಾಗಿ ಸೆಪ್ಟೆಂಬರ್ 16ರನ್ನು ಆಚರಣೆ ಮಾಡ್ತೀವಿ. ಹೌದಾ? ಇದರ ಜೊತೆಗೆ ನಿಮಗೆ ಇನ್ನೂ ಹಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವ ರೀತಿಯಪ್ಪ ಅಂದರೆ ಓಝೋನ್ಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಕೇಳ್ತಾನೆ. ಮೊದಲನೇದಾಗಿ ವಿಯೆನ್ನಾ ಒಪ್ಪಂದ ಅಂತ ಬರುತ್ತೆ. ವಿಯೆನ್ನಾ ಸಮ್ಮೇಳನ ಇದು 1985 ಮಾರ್ಚ್ 22ರಂದು ನಡೆಯುತ್ತೆ. ನೋಡಿ, ಓಝೋನ್ ಪದರಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಮೊದಲ ಸಮ್ಮೇಳನ ಅಥವಾ ಒಪ್ಪಂದವೇ ವಿಯೆನ್ನಾ ಸಮ್ಮೇಳನ ಅಥವಾ ಒಪ್ಪಂದ ಅಂತ ಕರಿಬೇಕು. ಇದು 1985 ಮಾರ್ಚ್ 22ರಂದು ನಡೀತೈತೆ. ಅದರ ಜೊತೆಗೆ ನೆಕ್ಸ್ಟ್ ಬರೋದೇ ಮಾಂಟ್ರಿಯಲ್ ಒಪ್ಪಂದ. ಈ ಮಾಂಟ್ರಿಯಲ್ ಒಪ್ಪಂದ 1987 ಸೆಪ್ಟೆಂಬರ್ 16ರಂದು ಕೆನಡಾದ ಮ್ಯಾಂಟ್ರಿಯಲ್ನಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕಿಗಾಲಿ ಒಪ್ಪಂದ. ಕಿಗಾಲಿ ಒಪ್ಪಂದ ಇತ್ತೀಚೆಗೆ 2016 ಅಕ್ಟೋಬರ್ 15ರಂದು ನಡೆಯುತ್ತೆ. ಹೌದಾ? ಇದು ಏನಾಗಿರ್ತೈತೆ ಅಂದ್ರೆ ಮ್ಯಾಂಟ್ರಿಯಲ್ ಒಪ್ಪಂದದ ಮೇಲಿನ ಚರ್ಚೆ ಆಗಿರ್ತೈತಿ. ಕಿಗಾಲಿ ಒಪ್ಪಂದ ಏನಪ್ಪ ಅಂದರೆ ಮ್ಯಾಂಟ್ರಿಯಲ್ ಒಪ್ಪಂದದಲ್ಲಿ ನಡೆದಂಥ ನಿರ್ಣಯದ ಮೇಲಿನ ಚರ್ಚೆಯ ಕುರಿತು ಕಿಗಾಲಿ ಒಪ್ಪಂದ 2016ರಲ್ಲಿ ನಡೆಯುತ್ತೆ. ಇವು ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಓಕೆನಾ? ನೆಕ್ಸ್ಟ್ ತ್ಯಾಜ್ಯಗಳ ನಿರ್ವಹಣೆ ಅಂತ ಬರುತ್ತೆ. ಅಂದರೆ ನಾವು ಈಗ ಏನು ಮನೆಯಲ್ಲಿ ಉಪಯೋಗಿಸಿದಂಥ ವಸ್ತುಗಳಾಗಿರ್ಬೋದು ಅಥವಾ ಆಹಾರ ಪದಾರ್ಥಗಳು ಕೆಟ್ಟದಾಗಿರ್ಬೋದು, ಇವು ಎಲ್ಲವೂ ಕೂಡ ತ್ಯಾಜ್ಯಗಳು ಅಂತ ಕರಿತೀವಿ. ಆ ತ್ಯಾಜ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲಪ್ಪ ಅಂದರೆ ನಮಗೇನಾಗ್ತೈತಿ, ರೋಗ ರುಜಿನಗಳು ಬರ್ತವೆ ಅಥವಾ ಬೇರೆ ಬೇರೆ ಹೊಸ ರೋಗಗಳು ಹುಟ್ಟಿಕೋತವೆ. ಅದಕ್ಕಾಗಿ ತ್ಯಾಜ್ಯ ನಿರ್ವಹಣೆ ಮಾಡುವುದು ಒಂದು ಪ್ರಮುಖ ಕೆಲಸವಾಗೈತಿ. ಹಾಗಾದರೆ ಈ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ಮೊದಲಿಗೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು ಯಾವ್ಯಾವು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದಂಥ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಬೈಫರ್ಗೇಷನ್ ಮಾಡ್ಕೋಬೇಕು. ತಿಳ್ಕೊಂಡು ಬೈಫರ್ಗೇಷನ್ ಮಾಡ್ಕೋಬೇಕು. ಆವಾಗ ನಾವು ತ್ಯಾಜ್ಯಗಳ ನಿರ್ವಹಣೆ ಮಾಡಲು ಅನುಕೂಲ ಆಗ್ತೈತಿ. ಮೊದಲನೇದಾಗಿ
ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಥವಾ ಬಯೋಡಿಗ್ರೇಡೇಬಲ್ ಅಂತ ಕರಿತೀವಿ. ಹಾಗಂದ್ರೆ ಏನಪ್ಪ ಅಂದರೆ, ಈಗ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವಂಥ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಕರಿತೀವಿ. ಅಂದರೆ ಇವು ಏನಪ್ಪ ಅಂದರೆ, ನಾವು ಕಾಮನ್ ಆಗಿ ಹೇಳಬೇಕಾದ್ರೆ ಭೂಮಿಯಲ್ಲಿ ಕರಗಿ ಹೋಗುವಂಥ ವಸ್ತುಗಳು, ಭೂಮಿಯಲ್ಲಿ ಮಣ್ಣಿನಲ್ಲಿ ಕರಗಿ ಹೋಗುವಂಥ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತೇಳಿ ಕರಿತೀವಿ. ಇನ್ನೊಂದೇನಪ್ಪ ಅಂದರೆ, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ನಾನ್ ಡಿಗ್ರೇಡೇಬಲ್ ಅಂತ ಬರುತ್ತೆ. ಇವು ಹಿಂಗಂದ್ರೆ ಏನಪ್ಪ ಅಂದರೆ, ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡದ, ಇಲ್ಲಿ ವಿಭಜಿಸಲ್ಪಡುವ ಅತ್ತಿತ್ತು, ಇಲ್ಲಿ ವಿಭಜಿಸಲ್ಪಡದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತೇಳಿ ಕರಿತೀವಿ. ಅಂದರೆ ಈ ವಸ್ತುಗಳು ಭೂಮಿಯಲ್ಲಿ ಏನಾಗಲ್ಲ, ಕೊಳೆತು ಹೋಗಲ್ಲ, ಅಥವಾ ಭೂಮಿಯಲ್ಲಿ ಇವು ಎಷ್ಟು ವರ್ಷಗಳ ಕಾಲವೂ ಕೂಡ ಇಟ್ಟಿವಂದರೂ ಕೂಡ ಕೊಳೆತು ಹೋಗಲ್ಲ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪ್ಲಾಸ್ಟಿಕ್ ಏನಾಗಲ್ಲಪ್ಪ ಅಂದರೆ ಭೂಮಿಯಲ್ಲಿ ಕರಗಲ್ಲ ಅಥವಾ ಕೊಳೆತು ಅದು ಮಣ್ಣಿನಲ್ಲಿ ಸೇರಿಕೊಳ್ಳುವುದಿಲ್ಲ. ಹೌದಾ, ಇವು ಜೈವಿಕ ವಿಘಟನೆಗೆ ಒಳಗಾಗದಂಥ ವಸ್ತುಗಳು. ಹೌದಾ, ಇಂಥ ವಸ್ತುಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಈ ರೀತಿಯಾಗಿ ಬಳಕೆ ಮಾಡುವುದನ್ನು, ಯಾವುದು ನಾನ್ ಬಯೋಡಿಗ್ರೇಡೇಬಲ್ ವಸ್ತುಗಳನ್ನು ಬಳಕೆ ಮಾಡುವುದನ್ನು ಕಡಿಮೆ ಮಾಡಿದೆವಪ್ಪ ಅಂದರೆ ಮುಂದೆ ನಮ್ಮ ಪರಿಸರಕ್ಕೆ ಕೂಡ ಹಾನಿಯಾಗಲ್ಲ, ಮತ್ತು ನಮಗೂ ಕೂಡ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬೆಳೆಯೋದು ಕೂಡ ಕಡಿಮೆ ಆಗುತ್ತೆ. ಹೌದಾ, ಇದಿಷ್ಟು ಏನಾಗಿತ್ತಪ್ಪ ಅಂದರೆ ನಮ್ಮ ಪರಿಸರದ ಬಗ್ಗೆ ಒಂದು ಪಾಠದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಇಲ್ಲಿಗೆ ಏನಾಯ್ತಪ್ಪ ಅಂದರೆ, ನಿಮಗೆ 6th to 10th ಸ್ಟ್ಯಾಂಡರ್ಡ್ನ ಎಲ್ಲ ತರಗತಿಗಳು, ಸೈನ್ಸ್ನ ಎಲ್ಲ ತರಗತಿಗಳು ಕಂಪ್ಲೀಟ್ ಆದಂಗಾಯಿತು. ಹೌದಾ, ಮತ್ತು ಇದರ ಜೊತೆಗೆ ನೀವು ನೋಟ್ಸ್ಗಳನ್ನು ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದರೆ ನೋಡಿ, ಪ್ರತಿ ಟೈಮ್ ಕ್ಲಾಸ್ ಕೇಳೋಕ್ಕೆ ಆಗಲ್ಲ. ಇನ್ನೊಂದು ಒಂದು ಸಲ ಕೇಳಿಕೊಂಡು ನೀವು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂದರೆ ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ಬೇಗನೆ ರಿವಿಷನ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಇದು ಎಸ್ಪೆಷಲಿ ನಾನು ಮಾಡಿರೋದು ಯಾವುದಕ್ಕಪ್ಪ ಅಂದರೆ TET GPSTR ಮತ್ತು ಇದು HSTR ಅಂತೇಳಿ ಎಸ್ಪೆಷಲಿ ಮಾಡಿದ್ದೀನಿ. ಅದರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ತರಗತಿಗಳಲ್ಲಿ ನಾವು ಈ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡೋಣ. ಅದರ ಜೊತೆಗೆ ಟೈಮ್ ಸಿಕ್ತಪ್ಪ ಅಂದರೆ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಕ್ಲಾಸ್ಗಳನ್ನು 6 to 10 ಮುಗಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.